ನಿನ್ನ ಚಿಕ್ಕ ವಯಸ್ಸಿಂದ ಎತ್ತಾಡ್ಸಿರೋದು ಅವರೇ ಆಗಿರ್ಬೋದು, ಆದರೆ ನೀನು ನನಗೆ ಎತ್ತಿದ್ದು ನೀನು ಕೆಳಗೆ ಬೀಳ್ಸೋದಕ್ಕೆ ಅನ್ನೋದು ನಿನಗಿನ್ನೂ ಅರ್ಥ ಆಗಿಲ್ಲ ಅಷ್ಟೇ. ಇಲ್ಲಿ ನಿನ್ನ ನೆಮ್ಮದಿ ಹಾಳಾದರೆ ಆ ಮನೇಲಿ ನಮ್ಮಪ್ಪನ ಹೊಟ್ಟೆ ತಣ್ಣಗಿರುತ್ತೆ. ಇಲ್ಲಿ ನಮ್ಮನೆ ಬಿದ್ದೋದ್ರೆ ಆ ಮನೇಲಿ ಅವ್ರ ಮನಸ್ಸು ಹಾಯಾಗಿರುತ್ತೆ. ಇದುವರೆಗೂ ಶತ ಪ್ರಯತ್ನ ಮಾಡಿ 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 ನಿನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತ 100 ಹೆಜ್ಜೆ ಮುಂದಿಟ್ಟು ಬಂದರು. ಆದರೆ ನಿನ್ನ ಒಳ್ಳೆತನಕ್ಕೆ ಅಮ್ಮಕಾಳವನ ಆಶೀರ್ವಾದದಿಂದ ಅವ್ರು 1 ಹೆಜ್ಜೆ ಮುಂದಿಡಕ್ಕೆ ಬಂದರು, 1 ಹೆಜ್ಜೆ ಹಿಂದೆ ಹೋಗಿ ನಿನ್ನ ಹತ್ರ ಬರೋದಕ್ಕೂ ಆಗಿಲ್ಲ ಅವ್ರಿಗೆ. ನಿನ್ನ ತಂಗಿಯ ಜೀವನ ನಾಶ ಆದರೆ ಮಾತ್ರ ನಿನ್ನ ಜೀವನ ಬೀದಿಗೆ ಬರುತ್ತೆ ಅಂತ ಅಂದ್ಕೊಂಡಿರೋ ವೀರಭದ್ರಯ್ಯನವರು ನಿನ್ನ ತಂಗಿಯ ಜೀವನಕ್ಕೂ ಕೈ ಹಾಕೋದಕ್ಕೆ ಬಂದರು. ಆದರೆ ಯಾರೂ ಸಿಕ್ಕಾಕೊಳ್ಳಿಲ್ಲ. ಸಿಕ್ಕಾಕೊಂಡವರೆಲ್ಲ ತಪ್ಪಿಸ್ಕೊಂಡು ಬಚಾವಾದ್ರು. ಆದ್ರೀಗ ಆ ಮನೆಗೆ ಅವ್ರ ಅಂಗಳಕ್ಕೆ ಹೋಗಿರೋದು ನಮ್ಮ ರತ್ನ. ಅವಳಿಗೆ ಕ್ಷಣ ಕ್ಷಣಕ್ಕೂ ಕಾಟ ಕೊಡ್ತಾ ಬರ್ತಿದ್ದಾರೆ ನಮ್ಮಪ್ಪ. ಇದನ್ನೆಲ್ಲ ಮಾಡ್ತಿರತ್ತೆ ಯಾರು? ನಿನ್ನ ದೇವರು, ನಿನ್ನ ಗುರು, ನಿನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡಿರೋ ನಿನ್ನ ಮಾವ. ಇದನ್ನೆಲ್ಲ ಕೇಳಿದ್ಮೇಲೆ ನನ್ನ ರಕ್ತನೇ ಕುದೀತಾ ಇದೆ. ಅದಕ್ಕೆ ಪ್ರತಿ ಸಲ ನಮ್ಮಪ್ಪನ ಕಂಡ್ರೆ ನನಗೆ ಆಗೋದಿಲ್ಲ. ನಿನಗಾಗ್ತಿತ್ತಲ್ಲ, ಈಗ ಸತ್ಯ ಗೊತ್ತಾಯ್ತಲ್ಲ, ಹೇಳು ಏನು ಮಾಡ್ತೀಯ? ಹಾಂ, 3ನೇ ಕಣ್ಣು ಬಿಡ್ತೀಯಾ? ಹೇಳು ಮಾವ. ಶಿವನ್ 3ನೇ ಕಣ್ಣು ಬಿಡ್ತೀಯಾ? ಹೇಳು ಮಾವ. ಮಾವ ಏನವಾ, ಏನು ಉತ್ತರನೇ ಕೊಡ್ಲಿಲ್ಲ? ಬಾರೋ, ನೀನಾಗಿದ್ದಕ್ಕೆ ಸುಮ್ಕಿವ್ನಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಏನು ಮಾಡೋದು? ನನ್ನ ಜೀವ ಬಾರೋ, ಅದು ಒಂದೇ ಕಾರಣಕ್ಕೋಸ್ಕರ ಸುಮ್ಕಿವ್ನಿ. ಇನ್ನೊಂದ್ಕಿಂತ ಅವನ ವಿಷಯದಾಗೆ ತೆಪ್ಪಾಗಿ ಮಾತಾಡಬೇಡ. ಈ ನನ್ನ ಕಣ್ಣಿಗೆ ಗೌದಿರೋ ಅಜ್ಞಾನ ಅನ್ನೋ ನಿತ್ಯ ಅದು ಯಾವಾಗ ಹೋಗುತ್ತೋ? ನೀನು ಯಾವತ್ತು ಮಾವನ ವಿಷಯದಲ್ಲಿ ಎಚ್ಚರ ಆಗ್ತೀಯೋ ಗೊತ್ತಿಲ್ಲ. ನಿನಗೆ ಅರಿವಾಗಬೇಕಂದ್ರೆ ನಾನಲ್ಲ, ಮಾಕಳವನೇ ಬಂದು ನಿನ್ನ ಏಳಿಸ್ಬೇಕಷ್ಟೇ. ಅಧಿಪತಿ ಭೂಪತಿ ಪಾರ್ವತಿಪತಿ ನಮ್ ಶಿವಣ್ಣಂಗೆ ಏ ಆಯ್ತು ಬಿಡ್ರಲ್ಲ, ಸಾಕ್ರಲ್ಲ, ಏಟೊಂದು ಜೈಕಾರ ಆಗ್ತೀರಾ? ಏ ಮಾವ, ಊಟಕ್ಕೆ ಉಪ್ಪು ಖಾರ ಎಷ್ಟು ಮುಖ್ಯನೋ ಜೈಕಾರನು ಅಷ್ಟೇ ಮುಖ್ಯ. ಶಿವಣ್ಣ ಓಟ್ ಗುದ್ ಬಂದೆ, ಫುಲ್ ನಿಂದೆ ಅವ ಅಂತೂ ತಕ್ಕಡಿ ತೂಕ ಹಾಕಿ ಓಟ್ ಹಾಕ್ಸ್ಕೊಂಡ್ಬಿಟ್ಟಲ್ಲ. ಯಾಕ್ಲಾ ಬಡವ್ರ ಮಕ್ಕಳು ಬೆಳಿಬಾರ್ದಿಲ್ಲ? ತಾಯಿ ಹೊಟ್ಟೆನಾಕ್ ಬೆಳೆದಿರೋ ಎಲ್ಲಾ ಮಕ್ಕಳು ಬೆಳಿಬೇಕು, ಸುಮ್ಕಿರಪ್ಪಯ್ಯ. ಅಲ್ಲ ಕಣ್ ಶಿವಣ್ಣ, ಬೇರೆಯವರು 3 kg ಮಾಂಸ, ದುಡ್ಡು, ಮೂಗ್ಬಟ್ಟು ಎಲ್ಲ ಕೊಡ್ತಿದ್ದಾರೆ, ನೀವೇನು ಕೊಟ್ಟೇ ಇಲ್ಲ. ಅವ್ರು ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ಅಂತ ಅವ್ರ ಮುಖನೇ ತೋರ್ಸಕ್ಕಿಲ್ಲ, ಸರಿನಾ? ನನ್ನ ಮಗ ಅಧ್ಯಕ್ಷ ಆದ್ರೆ ಮನೆ ಜನಕ್ಕಿಂತ ಊರ್ ಜನ ಜೊತೆಗೆ ಇರ್ತಾನೆ, ಅದು ಅಲ್ಲದೆ ಕಷ್ಟ ಸುಖಕ್ಕೆ ಆಗ್ತಾನೆ, ಅದು ತಿಳ್ಕ. ಕರೆಕ್ಟ್, ನಾವ್ ಅತ್ತೆ ಹೇಳಿದ ಮಾತು 100ಕ್ಕೆ 100 ಸತ್ಯ. ನೋಡಿ, ಎಲೆಕ್ಷನ್ನು ರಜಾ ಇದೆ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಡ್ಬೇಡಿ, ಹೋಗಿ ವೋಟ್ ಹಾಕಿ. ವೋಟ್ ಹಾಕ್ತಾ ಇರೋರ್ಗೆ ಕರ್ಕೊಂಡು ಹೋಗಿ ವೋಟ್ ಹಾಕ್ಸಿ, ಗೊತ್ತಾಯ್ತಾ? ಏನ್ ಡಾಕ್ಟ್ರಮ್ಮ, ಗಂಡ ಎಲೆಕ್ಷನ್ ನಿಂತಾನ ಅಂತ ಹೇಳ್ಬಿಟ್ಟು ಏನ್ ಪ್ರಚಾರ ಮಾಡಿದ್ದು? ಹೌದು ಗೇಸ್, ಹೌದು. ನನ್ನ ಎಂಡ್ರು ನನ್ನ ಜೊತೆ ನಿಂತ್ಕೊಂಡು ನನ್ನ ಕೆಲಸನ ಅರ್ಧ ಹಂಚ್ಕೊಂಡು ಮಾಡ್ತಾವಳೆ. ನಾನು ಅವಳು ಕ್ಲಿನಿಕ್ನಾಗ ಕೆಲಸ ಮಾಡ್ಬೇಕಾದ್ರೆ ನಾನು ಅವಳು ಅರ್ಧ ಕೆಲಸನ ಹಂಚ್ಕೊತೀನಿ. ಬಂದವ್ರಿಗೆಲ್ಲ ಇಂಜೆಕ್ಷನ್ ತೆಗೆದು ಕೊಟ್ಬಿಡ್ತೀನಿ. ಏನಂತೀರಾ? ಓ ಬಿಟ್ರೆ ಅಡ್ಡ ಮಲಗಿಸ್ಬಿಟ್ಟು ಕುಯ್ದಾಕ್ಬಿಡ್ತೀಯ. ಆಯ್ತಾಯ್ತು, ಯಾರು ಓಟ್ ಹಾಕಿಲ್ವೋ ಕರ್ಕೊಂಡು ಹೋಗಿ ಓಟ್ ಹಾಕ್ಸಿ. ನಡೀರಿ, ಎಲ್ಲರೂ ನಡೀರಿ, ಹೋಗಿ ಹೋಗಿ ಹೋಗಿ.
ಬೇಬಿ ಬೇಬಿ ಏನೋ ಸೀನಾ, ಇದೇನ್ ಬೇಬಿ ಇನ್ನೂ ರೆಡಿ ಆಗಿಲ್ವಾ? ಇನ್ನೂ ಟೈಮ್ ಇದೆಯಲ್ಲ ಸೀನಾ. ಅಯ್ಯೋ ನಾನು ಹೇಳಿದ್ ಮದುವೆ ಆಗಲ್ಲ ಬೇಬಿ. ಆ ಯಜಮಾನ್ರು ಬೇರೆ ಎಲೆಕ್ಷನ್ ನಿಂತವ್ರೆ, ನಾನು ಹೋಗಿ ಓಟ್ ಹಾಕ್ಬೇಕು. ನಿನ್ನೂ ಕರ್ಕೊಂಡು ಕರೆಕ್ಟ್ ನೋಡು, ಮರ್ತೇ ಹೋಗಿತ್ತು. ನೀನು ಈ ಊರವಳು, ನಾನು ಆ ಊರವನು. ನೀನ್ ಬಂದು ಅಲ್ಲಿ ಓಟ್ ಹಾಕಕ್ಕಾಯ್ತದ? ಸರಿ ಬಿಡು, ನಾನು ಹೋಗಿದ್ ಬರ್ತೀನಿ. ನೀನ್ ಅಷ್ಟರಲ್ಲಿ ರೆಡಿ ಆಗಿರುವ. ನೀನು ನಮ್ಮೂರೊಳೆ ಆಗಿರೋ ಜೊತೆ ಕರ್ಕೊಂಡು ಹೋಗೋಣ ಅನ್ಕಂಡೆ. ಹೌದು, ಎಲ್ಲಿ ನಮ್ಮ ಮಾಮ್ಸ್ ಎಲ್ಲ ಕಾಣಿಸ್ತಾ ಇಲ್ಲ? ಅವ್ರು ರಾತ್ರಿಯಿಂದನೂ ಕಾಣಿಸ್ತಾ ಇಲ್ಲ. ಅದು ಸರಿನೇ, ಅವ್ರಿಗೆ ನೀನು ನನ್ನ ಜೊತೆ ಮದುವೆ ಆಯ್ತಿರೋದು ಇಷ್ಟ ಇಲ್ಲ, ಅದಕ್ಕೆ ಎಲ್ಲ ಹೋಗಿರ್ಬೇಕು. ಆದ್ರೂ ನೀನು ಗ್ರೇಟು ಬೇಬಿ. ನೀನು ನಿಮ್ಮ ಅಪ್ಪನೇ ಎದುರು ಹಾಕೊಂಡು ನಾನೇ ಬೇಕು, ನನ್ನ ಪ್ರೀತಿನೇ ಬೇಕು, ನನ್ನೇ ಮದುವೆ ಆಗಬೇಕು ಅಂತಿದ್ಯಲ್ಲ. ನೀನು ಈ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡ ಸೀನಾ. ನೀನೇ ನನ್ನ ಗಂಡ ಅಂತ ನಾನು ಯಾವತ್ತೋ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಏನನ್ನೆಲ್ಲ ಚೇಂಜಸ್ ಆಯಿತು, ಆದರೆ ನಾನು ನಿನ್ನ ಪ್ರೀತಿನ ಬಿಟ್ಕೊಟ್ಟಿಲ್ಲ. ನೀನೇ ನನ್ನ ಗಂಡ ಬೇಬಿ. ತಾಳಿ ಕಟ್ಟಿದ ಮೇಲೇನೆ ಅಫಿಷಿಯಲ್ ಗಂಡ. ಸರಿ, ನಾನು ಹೋಗಿದ್ದು ಬರ್ತೀನಿ. ಸೀನಾ, ನಿಮ್ಮ ಅಮ್ಮಿನ ಕರಿಯಲ್ವಾ? ಥೋ, ಮರ್ತೇ ಹೋಗಿತ್ತು. ಈ ಎಲೆಕ್ಷನ್ ಓಡಾಡ್ತಲ್ಲಿ ನಮ್ಮ ಅವಂಗೆ ಫೋನ್ ಮಾಡದೆ ಮರ್ತ್ಬಿಟ್ಟಿದ್ದೀನಿ. ಇರು, ಈಗ ಮಾಡ್ತೀನಿ. ಹೇಳ ಮಗ. ಯಾವಾಗ್ಲೂ ಬಡ್ಕತಾ ಇದ್ದಲ್ಲ. ಅಪ್ಪ ಮಗನೇ, ನಿನ್ ಮದ್ವೆ ಆಗ್ಬೇಕಾರೆ ನನಗೊಂದು ಫೋನ್ ಮಾಡಪ್ಪ, ಮರಿಬೇಡ ಅಂತ. ಇವತ್ತೇ ನಿನ್ ಮಗನ್ ಮದ್ವೆ. ನೀನ್ ಇಷ್ಟಪಟ್ಟಿರೋ ತೆಳ್ಳಗೆ ಬೆಳ್ಳಗೆ ಲಂಡನ್ ರಾಣಿ ಹಂಗಿರೋ ಪಿಂಕಿ ಬೇಬಿ ಜೊತೆ ಮಾ. ಯುವ, ಈ ಸುದ್ದಿ ಕೇಳಿದೆಯಾ? ನಂಗೊಳ್ಳೆ ಏದುಸ್ರು ಬಂದಂಗೆ ಆಯ್ತಾಯ್ತಕ್ಕಲ್ಲ. ಇವತ್ತು ನನ್ನ ಮಗನ ಮದ್ವೆನಾ? ಅದ್ಯಾವ್ರೋ, ಅದು ಹೆಂಗ್ ಕಂಡ್ಬಿಟ್ನೋ ಏನೋ. ಪಿಂಕಿನೇ ನಮ್ಮನೆ ಸೊಸೆ ಆಗ್ತಾವಳೆ. ತುಂಬಾ ಖುಷಿ ಆಗ್ತಾಯ್ತಕ್ಕಲ್ಲ ಮಗ. ಹೆಂಗಾರ ಮಾಡಿ ಬಂದ್ಬಿಡ್ತೀನಿ. ಏ ಅವ ಹೊಸಿ ನನ್ನ ಮಾತು ಕೇಳವ, ಇವಾಗ ಹೊರಡ್ಬೇಡ. ಏ, ನಿಮ್ಮ ಅಪ್ಪಯ್ಯನು ಆ ಮೂಟೆನು ಓಟ್ ಹಾಕಕ್ ಹೋಯ್ತಾರಲ್ಲ, ಆಗ್ಲೇ ಬರ್ತೀನಿ. ಅವ ನೀನ್ ಓಟ್ ಹಾಕಕ್ಕಿಲ್ವಾ? ಅದ್ರಲ್ಲೂ ತಲೆ ಹಿಡ್ಕೋ, ಯಜಮಾನ್ರಿಗೆ ಓಟ್ ಹಾಕ್ಬೇಕು. ಯಾಕೆ ಹೇಳು? ನಿನ್ ಮಗನೇ ಎಲೆಕ್ಷನ್ ಓಡಾಡಿರೋದು ಯಜಮಾನ್ರ ಪರವಾಗಿ. ನೀನೇನಾರ ಓಟ್ ಹಾಕ್ಲಿಲ್ಲ ಅಂದ್ರೆ ಅನ್ಯಾವಾಗ ಒಂದು ಓಟ್ ಮಿಸ್ ಆಗೋಯ್ತದೆ. ಈಗ ನೀನು ನಿನ್ ಗಂಡು ಜೊತೆ ಹೋಗಿ ಓಟ್ ಹಾಕು. ಅದಾದ್ಮೇಲೆ ಊರಾಚೆ ಕೆರೆ ಪಕ್ಕದಲ್ಲಿರೋ ದೇವಸ್ಥಾನ ಆಯ್ತಲ್ಲ, ಅಲ್ಲಿಗೆ ಬಂದ್ಬಿಡು. ನೋಡವ, ನಾನು ಪಿಂಕಿ ಸಿಂಪಲ್ ಆಗಿ ಮದ್ವೆ ಆಯ್ತಿದೀವಿ, ಆದ್ರೂ ಪರವಾಗಿಲ್ಲ, ಬಂದ್ಬಿಟ್ಟು ಆಶೀರ್ವಾದ ಮಾಡುವ. ಏನ್ಲ ಸೀನಾ, ನನ್ನ ಮಗನ ಮದುವೆಗೆ ನಾನೇ ಬರ್ದಂಗೆ, ನಾನು ಆಶೀರ್ವಾದ ಮಾಡ್ದಂಗೆ ಆಗ್ಬಿಡ್ತೈತಾ? ಬರ್ತೀನ್ಕಲ್ಲ, ಹೆಂಗನ ಮಾಡಿ ರೆಡಿಯಾಗಿ ಬಂದ್ಬಿಡ್ತೀನಿ. ಬಾಯ್ ಮಮ್ಮಿ, ಟಾಟಾ ಮಮ್ಮಿ, ಬಾಯ್. ಬತ್ತಾಳಂತೆ ನಮ್ಮವ್ವ. ಸರಿ ಬೇಬಿ, ನೀನು ರೆಡಿ ಆಗಿರೋ, ನಾನು ಹೋಗಿ ಬರ್ತೀನಿ. ಸರಿ ಸೀನಾ.